ಸೊ ಇಲ್ಲಿ ನೀವು ಸಮಾಜವಾದ ಅಂದರೆ ಏನೋ ಅದ್ರ ಪರಿಕಲ್ಪನೆ ಏನೋ ಅದ್ರ ಯಾವ ಥರ ಬೇಕಾಗಿತ್ತು ಬರೆದಿದ್ದೀರಾ. ಬಟ್ ಬೇಸಿಕಲಿ ಯು ಟು ಗೋ ಲಿಟ್ಲ್ ಬಿಟ್ ಮೋರ್ ಡೀಪರ್. ಲೈಕ್ ಇನ್ನು ಏನೇನು ಬೇಕು ಸಮಾಜವಾದದಲ್ಲಿ, ಯಾಕೆ ಬೇಕಾಗಿದೆ ಸಮಾಜವಾದ ನಮಗೆ, ಎಲ್ಲಿಂದ ಶುರುವಾಯಿತು, ವೆದರ್ ಇಟ್ ಮೇ ಬಿ ನೆಹರೂವಿಯನ್ ಸೋಷಿಯಲಿಸಮ್ ಇರ್ಬೋದು, ಆರ್ ದ ಸಂವಿಧಾನದಲ್ಲಿ ಎಲ್ಲೆಲ್ಲಿ ಸೋಷಿಯಲಿಸಮ್ ಬಗ್ಗೆ ಎಲ್ಲೆಲ್ಲಿ ಏನೇನು ಕೇಳಿದ್ದಾರೆ, ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಎಲಾಬರೇಟ್ ಫಸ್ಟ್. ದೆನ್ ಯು ಹ್ಯಾವ್ ಟು ಗೋ ಟುವರ್ಡ್ಸ್ ಬಂಡವಾಳದತ್ತ ಸಾಗಬೇಕೆ. ಸೊ ಆವಾಗ ಬಂಡವಾಳಶಾಹಿ ಪರಿಕಲ್ಪನೆ, ಅದರ ಅನುಕೂಲಗಳು ಅನಾನುಕೂಲಗಳು ಎಕ್ಸೆಟ್ರಾ. ದೆನ್ 1947 ಯಾಕೆ ನಾವು ಸೋಷಿಯಲಿಸಮ್ ತೊಗೊಂಡ್ವಿ, ಅದು ಏನಕ್ಕೆ ಬೇಕಾಗಿತ್ತು ನಮಗೆ, ಎಲ್ಲಿಂದ ಬಂತು, ಆ ಒಂದು ಕತೆ ತಗೊಂಡು ಇವತ್ತು ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಯಾವ ಥರ ನಾವು ಒಂದು ಮಿಕ್ಸ್ಡ್ ಎಕಾನಮಿಗೆ ಬಂದಿದ್ದೀವಿ. ಮಿಕ್ಸ್ಡ್ ಎಕಾನಮಿಗೆ ಯಾಕೆ ಬಂದ್ವಿ ನಾವು. ಸೊ 1991 1992 ಆದಂತಹ ಒಂದು ಡಿವ್ಯಾಲ್ಯೂಯೇಷನ್ ಇರ್ಬೋದು, BOP ಕ್ರೈಸಿಸ್ ಇರ್ಬೋದು, ಆರ್ LPG ರಿಫಾರ್ಮ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಯಾವ ಥರ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ಮಿಕ್ಸ್ಡ್ ಎಕಾನಮಿಯಿಂದ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಇವತ್ತಿಗೆ ನಾವು ಕ್ಯಾಪಿಟಲಿಸಮ್ಗೆ ಬಂದ್ಬಿಡ್ತಾ ಇದ್ದೀವಾ. ಲೈಕ್ ಸೋಷಿಯಲಿಸಮ್ ಇದ್ವಿ, ಮಿಕ್ಸ್ಡ್ ಎಕಾನಮಿಗೆ ಬಂದ್ವಿ, ಇವಾಗ ಟೋಟಲಿ ನಾವು ಕ್ಯಾಪಿಟಲಿಸಮ್ ಕಡೆ ಬರ್ತಾ ಇದ್ದೀವ. ಬಿಕಾಸ್ FDI ತರ್ತಾ ಇರೋದಿರ್ಬೋದು, ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ನ ನಾವು ಪ್ರೈವೇಟೈಸೇಷನ್ ಮಾಡ್ತಾ ಇರೋದಿರ್ಬೋದು, ಇಲ್ಲ ಮೆನಿ ಇಂಡಸ್ಟ್ರೀಸ್ ಆರ್ ಮೆನಿ ಸೆಕ್ಟರ್ಸ್ನ ಓಪನ್ ಅಪ್ ಮಾಡ್ತಾ ಇರೋದಿರ್ಬೋದು. ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಗಿವ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ವಿತ್ ಸಮ್ ನಂಬರ್ಸ್. ಅದು ಕೊಟ್ಟಿದ್ದಲ್ದಿರಾ ಪ್ಲಸ್ ಇವಾಗ ಕ್ಯಾಪಿಟಲಿಸಮಿಂದ ಏನು ಅನುಕೂಲತೆಗಳಾಗ್ತಿದೆ ನಮಗೆ. ಇವಾಗ ಸೋಷಿಯಲಿಸಮ್ ಇದ್ದಾಗ ವಿ ಆರ್ ಹ್ಯಾಪಿ ಓನ್ಲಿ, ಬಟ್ ಇವಾಗ ಕ್ಯಾಪಿಟಲಿಸಮಿಂದ ವೆದರ್ ಸೋಷಿಯಲ್ ಜಸ್ಟಿಸ್ ವಿತ್ ದ ಹೆಲ್ಪ್ ಆಫ್ ಕ್ಯಾಪಿಟಲಿಸಮ್ ಏನೇನ ಮಾಡೋಕ್ಕಾಗ್ತಾ ಇದೆಯಾ ನಾವು. ಮೇ ಬಿ ಮೋರ್ ಆ್ಯಂಡ್ ಮೋರ್ ಸ್ಕಿಲ್ ಬರ್ತಾ ಇದೆ, ಇಲ್ಲ ಮೋರ್ ಆ್ಯಂಡ್ ಮೋರ್ ಕಾಂಪಿಟೇಷನ್ ಬರ್ತಾ ಇದೆ, ಯಾವ ಥರ ಬರ್ತಾ ಇದೆ. ಬಟ್ ಅಗೈನ್ ಕ್ಯಾಪಿಟಲಿಸಮಲ್ಲಿರುವಂಥ ನೆಗೆಟಿವಿಟೀಸ್, ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ಆರ್ ಇವಾಗೇನು ಮಾಸ್ ಲೇ ಆಫ್ಸ್ ಅಂತ ನಾವೇನು ನೋಡ್ತಾ ಇದ್ದೀವಿ ಎಕ್ಸಾಂಪಲ್ಸ್ ಎಲ್ಲ, ನಾನು ಆ ಥರ ಮಾಸ್ ಲೇ ಆಫ್ಸ್ ಮಾಡ್ತಾ ಇರೋದಿರ್ಬೋದು, ಹೈರ್ ಆ್ಯಂಡ್ ಫೈರ್ ಪಾಲಿಸಿ ಇರ್ಬೋದು, ಟೋಟಲಿ ಪ್ರಾಫಿಟ್ ಮೋಟಿವ್ ಇರ್ಬೋದು, ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ಚೈಲ್ಡ್ ಲೇಬರ್ ಇರ್ಬೋದು. ಸೊ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲಿಸಮ್. ಅದಾದಮೇಲಿಂದ ದೆನ್ ಯು ಕನ್ಕ್ಲೂಡ್ ಬೈ ಸೇಯಿಂಗ್ ದಟ್ ವೆದರ್ ವಿ ಕ್ಯಾನ್ ಟೋಟಲಿ ಗೋ ಟುವರ್ಡ್ಸ್ ಕ್ಯಾಪಿಟಲಿಸಮ್ ಕಂಪ್ಲೀಟಾಗಿ ಸಾಗಬೇಕೆ, ಆರ್ ಇವತ್ತಿರುವಂಥ ಒಂದು ಗ್ಲೋಬಲೈಸ್ಡ್ ವರ್ಲ್ಡ್ ಅಂತ ನಾವೇನಂತ ಇದ್ದೀವಿ, ಈ ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ನಾವು ಟೋಟಲ್ ಆಗಿ ಸೋಷಿಯಲಿಸಮ್ ಕಡೆ ಇರೋದಕ್ಕೂ ಆಗೋದಿಲ್ಲ, ಹಾಗೆ ಅಂತೇಳಿ ನಾವು ಟೋಟಲ್ ಆಗಿ ಕ್ಯಾಪಿಟಲಿಸಮ್ ಕಡೆ ಹೋಗೋದಕ್ಕೂ ಆಗೋದಿಲ್ಲ. ಬಿಕಾಸ್ ನಮ್ಮ ಸಂವಿಧಾನದಲ್ಲೇ ಏನಿದೆ ಒಂದು ಸೋಷಿಯಲಿಸಮ್ ಅಂತ ಏನಿದೆ, ಆ ಒಂದು ಎಲಿಮೆಂಟ್ಸ್ ಇದೆ. ವೆದರ್ ಇಟ್ ಮೇ ಬಿ DPSP ಇರ್ಬೋದು, ಆರ್ ಪ್ರಿಯಾಂಬಲ್ ಇರ್ಬೋದು, ಆರ್ ಮೆನಿ ಅದರ್ ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ತೊಗೊಂಬಂದಿದ್ದೀವಿ ನಾವು, ಲೆಜಿಸ್ಲೇಷನ್ಸು, ಅದರಲ್ಲಿ ಎಲ್ಲೆಲ್ಲಿ ನಮಗೆ ಸೋಷಿಯಲಿಸಮ್ ಎಲಿಮೆಂಟ್ಸ್ ಇದೆ, ಅದ್ರ ಪ್ರಕಾರ ನಾವು ಯಾಕೆ ಮಾಡಬೇಕು. ಸೊ ಆಲ್ ಆಫ್ ದಿಸ್ ಡೇಟಾ ಯು ಹ್ಯಾವ್ ಟು ಆ್ಯಡ್. ಇವು ಬರೀ ಔಟ್ಲೈನ್ ಕೊಟ್ಟಿದ್ದೀರಾ, ಏನು ಅನುಕೂಲ ಏನು ಅನಾನುಕೂಲ, ಯಾವುದು ವಿಧಿ ಯಾವುದು ಇಲ್ಲ, ಅಷ್ಟು ಮಾತ್ರ ಯು ಹ್ಯಾವ್ ರಿಟರ್ನ್. ಯು ನೀಡ್ ಟು ಆ್ಯಡ್ ಮೋರ್ ಆ್ಯಂಡ್ ಮೋರ್ ಡೇಟಾ ವಿತ್ ಫ್ಯಾಕ್ಚುಯಲ್ ಫಿಗರ್ಸ್. ಲೈಕ್ ಏನಾಯಿತು, ಅದರಿಂದ ಅನುಕೂಲ ಏನಾಯಿತು, ಅದರಿಂದ ಅನಾನುಕೂಲ ಏನಾಯಿತು, ಅದು ಡೇಟಾ ಹಾಕಿ ಇಫ್ ಯು ರೈಟ್ ದಿಸ್ ಎಸ್ಸೆ ಅಂದರೆ ಇಟ್ ವಿಲ್ ಬಿ ಗುಡ್ ಎಸ್ಸೆ. ಸೊ ಯುವರ್ ಔಟ್ಲೈನ್ ಕರೆಕ್ಟ್ ಆಗಿದೆ, ಬಟ್ ಯು ಡೂ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ, ಏನೇನೂ ಇಲ್ಲ.